ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯಾವನು ಹೀಗೆ ಪುರುಷನನ್ನು ಪ್ರಕೃತಿಯ ಗುಣಗಳ ಸಹಿತ ತಿಳಿದುಕೊಳ್ಳುವನೋ ಅವನು ಹೇಗೇ ಇರಲಿ, ಅವನು ಮತ್ತೆ ಪುನಃ ಜನಿಸುವುದಿಲ್ಲ. ವ್ಯಕ್ತಿಯನ್ನು ತಿಳಿಯುವಾಗ ಬಾಹ್ಯ ಸಂದರ್ಭಗಳು ಬಹಳ ಮುಖ್ಯವಾಗುತ್ತದೆ. ಗುಣಗಳಲ್ಲಿ ಆಸಕ್ತಿ ಹೊಂದಿದ ವ್ಯಕ್ತಿ ಪ್ರಕೃತಿಯ ಕಾರಣಗಳಿಂದ ಬದಲಾಗುತ್ತಲೇ ಇರುತ್ತಾನೆ. ಬೇಕು ಬೇಡಗಳ ಮಧ್ಯೆ ಸಿಕ್ಕಿ ಹಾಕಿಕೊಳ್ಳುವ ಮನುಷ್ಯ ತಾನು ಅನುಭವಿಸುವುದು ಮಾತ್ರ ಸತ್ಯ ಎಂಬ ದೃಷ್ಟಿಯಿಂದ ಕಣ್ಣಿಗೆ ಕಂಡದ್ದನ್ನೆಲ್ಲವನ್ನೂ ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸಿ ಜಯಶಾಲಿಯಾಗುವ ಈತ ತನ್ನ ಕರ್ಮದ ಕಾರಣದಿಂದ ತನ್ನನ್ನು ಬಂಧಿಸಿಕೊಂಡು ಒಳಗೆ ನರಳುತ್ತಿದ್ದರೂ ಮೇಲ್ನೋಟಕ್ಕೆ ತಾನು ಸುಖಿ ಎಂಬ ಭಾವನೆಯನ್ನು ತಾಳುತ್ತಾನೆ. ಕ್ಷೇತ್ರವನ್ನು ಕ್ಷೇತ್ರಜ್ಞನನ್ನು ತಿಳಿದುಕೊಂಡಾಗ ತನ್ನ ಇತಿ ಮಿತಿ ಅರಿವು ಮೂಡುವ ಮೂಲಕ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೂ ಅದರ ಫಲದ ಚಿಂತೆಯಾಗಲಿ ಅಥವಾ ಅದು ತನ್ನಿಂದಾದದ್ದು ಎಂಬ ಹೆಮ್ಮೆಯಾಗಲಿ ಇರದೆ, ಯಾವುದೇ ಭಾವೋದ್ವೇಗಕ್ಕೆ ಒಳಗಾಗದೆ, ಕರ್ಮ ಬಂಧನದಲ್ಲಿ ಸಿಲುಕದೆ ನೆಮ್ಮದಿಯಾಗಿ ಭಗವಂತನನ್ನು ಸೇರಬಲ್ಲ. ಕರ್ಮ ಫಲಶೇಷ ಉಳಿಯದಂತೆ ಜೀವನ ನಡೆಸಿ ಜೀವನ್ಮುಕ್ತನಾಗಿ, ಅಂದರೆ ಬದುಕಿರುವಾಗಲೇ ಎಲ್ಲ ಮೋಹ ಕಳೆದುಕೊಂಡು ಮುಂದೆ ಜನ್ಮ ಜನ್ಮಾಂತರಗಳು ಇಲ್ಲದೆ ಭಗವಂತನಲ್ಲಿ ಒಂದಾಗುತ್ತಾನೆ. ಹರಿ ಓಂ ತತ್ಸತ್.